ಅದಕ್ಕಾಗಿ ಮಾಜಿ ಸಚಿವರಾಗಿರುವಂತ ಡಾಕ್ಟರ್ ನಾರಾಯಣ ಗೌಡ ಅವರು ಸನ್ಮಾನಿಸಿ ಕೆಆರ್ಪೇಟೆ ತಾಲೂಕಿನ ವತಿಯಿಂದ ಗೌರವ ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಪಕ್ಷಾತೀತವಾಗಿ ನಾನು ಹೇಳಿಕೆ ಬಯಸ್ತಾ ಇದ್ದೀನಿ. ನಾಗಲಕ್ಷ್ಮಿ ಚೌಧರಿ ಮೇಡಮ್ ಅವರು ನನ್ನ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾಗಿ ಒಂದು ಶಕ್ತಿಯಾಗಿ ನಾರಿ ಆದ್ರೂ ಸಹ ನಾರಿಗೆ ಒಂದು ಪ್ರಜಾಶಕ್ತಿ ಅಂತಲೇ ನಾವು ಹೇಳ್ತೇವೆ. ನಾರಿಯವರಿಲ್ದೇನೆ ತಾಯಂದರಿಲ್ದೇನೆ ನಮ್ಮ ದೇಶದಲ್ಲಿ ಏನು ಮಾಡಕ್ಕಾಗಲ್ಲ. ಆದ್ರೆ ನಾನು ನೋಡ್ತಾ ಇರ್ತೀನಿ ಮಾಧ್ಯಮದಲ್ಲಿ ಮತ್ತು ಇದರಲ್ಲಿ ಯಾವುದೇ ಒಂದು ಜವಾಬ್ದಾರಿಯನ್ನ ತಗೊಂಡ್ರೆ ಅದನ್ನ ಆತ್ಮಪೂರ್ವಕವಾಗಿ ಶಕ್ತಿಯಾಗಿ ನಿರ್ವಹಣೆ ಮಾಡಿಸ್ತಾ ಇದ್ರೆ ಭಗವಂತ ನಿಮ್ಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನ ಕೊಡ್ಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ. ಉದ್ದೇಶ ಅಂದ್ರೆ ಹೋರಾಟ ಅಂದ್ರೆ ಏನು? ತಾಯಿ, ಆ ತಾಯಿಗೆ ಯಾರು ಮೋಸ ಮಾಡಲ್ಲ, ನಾವು ಮೋಸ ಮಾಡಲ್ಲ ಮೇಡಮ್. ಅಧಿಕಾರಿಗಳು ದುಡ್ಡು ಇಸ್ಕೊಳ್ತಾರೆ ಮೇಡಮ್, ಕೆಲಸ ಮಾಡ್ಕೊಡಲ್ಲ. ದುಡ್ಡು ಇಸ್ಕೊಳ್ತಾರೆ, ಕೆಲಸ ಮಾಡ್ಕೊಡಲ್ಲ ಮೇಡಮ್. ಆದ್ರೆ ಅಧಿಕಾರಿಗಳು ತಪ್ಪು, ನಮ್ ತಪ್ಪು ಗೊತ್ತಿಲ್ಲ ಮೇಡಮ್. ಆದ್ರೆ ನಾನ್ ಸರಿಯಾಗಿರ್ಬೇಕು ನನ್ನ ಆಸೆ, ನಾನು ಸರಿಯಾಗ್ತೀನಿ ಅಂತ ಹೊರಟಿದ್ದೀನಿ ಮೇಡಮ್. ನಿಮ್ ಆಶೀರ್ವಾದ ಬೇಕು ನಮ್ಗೆ. ದಯಮಾಡಿ ಒಬ್ಬ ಈ ಋಣ ಏನಾದ್ರು ತೀರಿಸಬೇಕಂದ್ರೆ ಅದು ನಿಮ್ಮ ಮುಖಾಂತರ ತೀರಿಸ್ತೀನಿ ಮೇಡಮ್ ನಾನು. ಯಾಕಂದ್ರೆ ನೀವು ಕರೆದ ಒಂದೇ ಒಂದು ಮಾತಿಗೆ ಇಷ್ಟ ಬಂದಿದ್ರೆ ಅಂದ್ರೆ ಪ್ರಧಾನಮಂತ್ರಿ ಚಾಮುಂಡೇಶ್ವರಿ ಇಲ್ಲಿಗೆ ಬಂದಂಗಾಯ್ತು ಮೇಡಮ್. ಇಷ್ಟ ನಾನು ಮಾತನ್ನ ಮುಗಿಸ್ತೀನಿ. ನೀವು ನಾನು ಹೇಳಿ ನೆಕ್ಸ್ಟ್ ಟೈಮ್ ನೀವು ಬಂದಾಗ ನೀವೊಂದು ಗ್ರಾಮನ ಸೆಲೆಕ್ಟ್ ಮಾಡಿ, ಅಲ್ಲಿ ನಾವು ಬಂದಾಗ ಯಾವ್ಯಾವ್ದು ರೈತ ಹೆಣ್ಣು ಮಗಳಿಗೆ ಅದು ಸಾಲ ಇರ್ಬೋದು, ಅಥವಾ ಕೃಷಿ ಯಂತ್ರಗಳಿರ್ಬೋದು, ಕೃಷಿ ಧಾರೆ ಇರ್ಬೋದು, ರೈತ ಹೆಣ್ಣು ಮಗಳಿಗೆ ಸಿಗುವಂತ ಸರ್ಕಾರದ ಸವಲತ್ತುಗಳು ಸಿಗಬೇಕು. ನಾನೀಗ ಒಬ್ರು ಅವ್ರು ತಹಶೀಲ್ದಾರ್ ಕೆಲಸ ಮಾಡಿದ್ರು, ಈಗ ಅವರು ಕಮಿಷನರ್ ಆಗಿದ್ದಾರೆ. ಅವ್ರ ಹತ್ರ ಮಾತಾಡ್ತಾ ಇದ್ದೆ. ಅವ್ರು ಕೆಆರ್ಪೇಟೆ ಅವರೇ. ಏನ್ ಸಮಸ್ಯೆಗಳಲ್ಲಿ ಇಲ್ಲಿ ಅಂದಾಗ ಮೊದಲಿಗೆ ಅವ್ರು ಹೇಳಿದ್ದು ಬರೀ ಪೋಡಿ ಸಮಸ್ಯೆ. ಉಳುವವನಿಗೆ ಭೂಮಿ ಅಂತ ಕೊಟ್ಬಿಟ್ಟಿದ್ದಾರೆ, ಆದ್ರೆ ಅದನ್ನ ಪೋಡಿ ಮಾಡ್ಕೊಳಕ್ಕೆ ಯಾರು ರೆಡಿ ಇಲ್ಲ. ಇದು ಏನಿದು? ಇದು ಯಾವ ಧರ್ಮ? ಇದು ಯಾವ ನ್ಯಾಯ? ಆಮೇಲೆ ಇಸ್ಕೊಳಕ್ಕೆ 10-15 ಲಕ್ಷ ಲಂಚ. ನಾನು ಅದೇ ಹೇಳ್ತಿದ್ದೀನಿ ಯುವಕರಿಗೆ, ನೀವು ಎಲ್ಲಿವರೆಗೂ ಓಟಿಗೆ ದುಡ್ಡು ಇಸ್ಕತ್ತೀರಾ? ಅವ್ರು ಏನ್ ಮಾಡ್ತಾರೆ? ಗೆದ್ದು ಬಂದವರು ಏನ್ ದುಡ್ಡು ಮಾಡ್ತಾರೆ? ಪ್ರತಿಯೊಬ್ಬ ಅಧಿಕಾರಿಗಳ ಹತ್ರನು. ಆಮೇಲೆ ಅಧಿಕಾರಿ ಯಾರ ಹತ್ರ ವಸೂಲಿ ಮಾಡ್ತಾನೆ? ಅಲ್ಲಿಗೆ ಯಾರು ತಪ್ಪು? ಜೋರಾಗಿ ಹೇಳು, ಜೋರಾಗಿಲ್ಲ. ಯಾವತ್ತು ಓಟ್ನ ದುಡ್ಡಿಗೆ ಮಾರ್ಕೊಳ್ಳಲ್ವೋ, ಯಾವತ್ತು ನಿಷ್ಠಾವಂತ ಜನರ ಸೇವೆ ಮಾಡೋನು, ಜನರ ಬಗ್ಗೆ ಕಾಳಜಿ ಇರೋನು, ಜನರ ಪರವಾಗಿ ಹೋರಾಟ ಮಾಡೋನು, ಕರುಣೆ, ಅನುಕಂಪ, ಪ್ರೀತಿ, ಔದಾರ್ಯತೆ ಇರುವವರನ್ನ ಎಲ್ಲಿವರೆಗೂ ನೀವು ಗೆಲ್ಸಲ್ಲ, ಎಲ್ಲಿವರೆಗೂ ಹಣಕ್ಕೆ ನೀವು ಮಾರ್ಕೋತೀರಾ, ಅಲ್ಲಿವರೆಗೂ ಬದಲಾವಣೆ ಬರಕ್ ಸಾಧ್ಯನೇ ಇಲ್ಲ. ಅಂತ 100 ಇಂದ್ರಮ್ಮ ಬಂದ್ರು, ಇಂತ 100 ನಾಗಲಕ್ಷ್ಮಿ ಬಂದ್ರು ಬದಲಾವಣೆ ಆಗತ್ತೇನಪ್ಪ? ಆಗಲ್ಲ. ಇನ್ನೇನಾದ್ರೂ ಭಾಷಣ ಮಾಡ್ಬೇಕಾ ನಾನು? ಬೇಡ ಅಲ್ವಾ? ಬೇಡ. ಮಹಿಳೆಯರಿಗೆ ಆಗ್ತಕ್ಕಂಥ ಅನ್ಯಾಯದ ಬಗ್ಗೆ ನಿಮಗೆ ಅರಿವು ಮಾಡಿಕೊಟ್ರು. ಅದರ ಜೊತೆಗೆ ಪರಿಹಾರದ ವ್ಯವಸ್ಥೆಯನ್ನು ತಮಗೆ ಸ್ಟೇಜ್ ಮೂಲಕವಾಗಿ ನಿಮಗೆ ತಿಳಿಸಿಕೊಟ್ರು. ನಾನು ಇಷ್ಟು ಜನ ರಾಜ್ಯಾಧ್ಯಕ್ಷರು ನೋಡಿದ್ದೆ, ಅವ್ರ ಹತ್ರ ಒಡನಾಟ ತುಂಬ ಇತ್ತು ನಮಗೆ. ರಾಜಲಕ್ಷ್ಮಿ ಚೌಧರಿ ಅವರಂಥ ಹೋರಾಟದ ಮನೋಭಾವನೆ ಇಟ್ಕೊಂಡು ಸ್ಟೇಜ್ ಮೇಲೆ ಒಬ್ಬ ಅಧಿಕಾರಿಯನ್ನ ಕರೆದು ಫೋನ್ ನಂಬರ್ ಇಳಿಸಿರ್ತಕ್ಕಂಥ ಏಕೈಕ ವ್ಯಕ್ತಿ ಅಂದ್ರೆ ಈ ರಾಜಲಕ್ಷ್ಮಿ ಅವರು. ನಾನು ಸತ್ಯವಾಗ್ಲೂ ನಾನು ತುಂಬಾ ಕಾರ್ಯಕ್ರಮಗಳು ಅಟೆಂಡ್ ಮಾಡ್ತಾ ಇರ್ತೀನಿ. ಮೇಡಮ್ ಅವ್ರು ಮೊದಲಿದ್ದವ್ರನ್ನು ನೋಡಿದ್ದೇನೆ, ಈಗ ಆದವ್ರು ನೋಡಿದ್ದೇನೆ, ಮೊದಲು ಫಸ್ಟ್ ಆದ್ರೂ ನೋಡಿದ್ದೇನೆ. ಯಾರೂ ಸಹಿತ ಒಬ್ಬ ಅಧಿಕಾರಿಯನ್ನ ಸ್ಟೇಜ್ ಮೇಲೆ ಕರೆದು ಅವ್ರ ನಂಬರ್ ಇಳಿಸಿರ್ತಕ್ಕಂಥದ್ದನ್ನು ನಾನು ನೋಡಿರಲೇ ಇಲ್ಲ. ಇದು ಇತಿಹಾಸ ನನಗೆ ಈ ಒಂದು ಕೆಆರ್ಪೇಟೆಯಲ್ಲಿ ಅಂತಹ ಒಂದು